ಸೊ ಹಾಯ್ ಗೈಸ್, ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಅಗೇನ್ ಪಿ ಕೆ ಪಿ ಯೂಟ್ಯೂಬ್ ಚಾನಲ್. ಗೈಸ್, ಇವತ್ತಿನ ಟಾಪಿಕ್ ಬಂದು ಟೈಟಲ್ ತಗೊಂಡು ನೋಡಿ ಅರ್ಥ ಮಾಡ್ಕೊಂಡಿರ್ತೀರ. ಸೊ ಇವತ್ತಿನ ಟಾಪಿಕ್ ಏನಂದರೆ, ಒಂದೆರಡು ಬಟ್ಟೆಗಳು ತಂದಿದ್ದೀನಿ, ಅದರದ್ದು ಅನ್ಬಾಕ್ಸಿಂಗ್ ಮಾಡೋಣ ಅಂತ ಬಂದಿದ್ದೀನಿ. ಸೊ ಅದರದ್ದು ಅನ್ಬಾಕ್ಸಿಂಗ್ ಮಾಡೋಣ. ಇವತ್ತೊಂದು ಜೊತೆ ಮೊಟ್ಟೆ ಇಡುತ್ತೆ, ಅದನ್ನು ಅನ್ಬಾಕ್ಸಿಂಗ್ ಮಾಡೋಣ. ಸೊ ಇವಾಗ ನಮ್ಮ ಚಾನಲ್ನ ಯಾರಾದರೂ ಸೂಪರ್ ಮಾಡ್ತಾಯಿದೆ, ಪ್ಲೀಸ್ ಬೇಗ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ಬೆಲ್ ನೋಟಿಫಿಕೇಷನ್ ಆಲ್ಗೆ ಸೆಟ್ ಮಾಡ್ಕೊಂಡ್ರೆ ನಾವು ಹಾಕೋ ಪ್ರತಿಯೊಂದು ವೀಡಿಯೋನು ನಿಮಗೆ ನೋಟಿಫಿಕೇಷನ್ ಮೂಲಕ ಮೊದಲನೇದಾಗಿ ತಲುಪುತ್ತೆ. ಸೊ ಗೈಸ್, ನನ್ನ ಚಾಲೆಂಜ್ ಏನಂದರೆ 1K ಆದಮೇಲೆ, ಸೊ ಇದರಲ್ಲಿ ಯಾವುದಾದ್ರಾಗಲಿ ಒಂದು ಪಟ್ಟಾನ ನಾನು ಗಿಫ್ಟಾಗಿ ಕೊಡ್ತೀನಿ ಯಾರಿಗಾದರೂ. ಸೊ 1K ಆದಮೇಲೆ ಸೊ ನೋಡೋಣ, ಆದಷ್ಟು ಬೇಗ ಮಾಡ್ತೀರ ಅಂತ ನನ್ನ ಒಪಿನಿಯನ್ ಚಾಲೆಂಜ್ ಇದೆ. ಸೊ ಆದಷ್ಟು ಬೇಗ 1K ಮಾಡಿ. ಸೊ ಇದರಲ್ಲಿ ಯಾವುದಾದ್ರೂ ಒಂದು ಬರೋದು ಪಟ್ಟ ಗಿಫ್ಟಾಗಿ ಕೊಡ್ತೀನಿ. ಸೊ ಇವಾಗ ಒಂದು ಅಕ್ಕಿನ ಆರಿಸ್ಬೇಕು. ಆ ಅಕ್ಕಿನ ಆರಿಸ್ಕೊಳಕ್ಕೆ ಹೋಗ್ಬಿಟ್ಟು ಸಿಗ್ತೀನಿ, ಬನ್ನಿ ಗೈಸ್. ಸೊ ಓಕೆ ಗೈಸ್, ಸ್ಪಾಟಲ್ಲಿ ತೊಗೊಂಬಂದಿದ್ದೀನಿ ಅಕ್ಕಿ. ಸೊ ಅಕ್ಕಿ ನೋಡ್ಬೋದು, ಇಲ್ಲೇ ಐತೆ. ಸೊ ದಾವಡಿ ಇರೋದು ಅಲ್ಲಿ ವೈಟ್ ಡ್ರಮ್ ಕಾಣಿಸ್ತಾ ಇರ್ಬೋದು, ಅಲ್ಲೇ ದಾವಡಿ ಇರೋದು. ಸೊ ಇವಾಗ ಅಕ್ಕಿನ ಬಿಡೋಣ. ಸೊ ಗೊತ್ತಿಲ್ಲ ಏನು ಟೈಮಿಂಗ್ಸ್ ಆಡುತ್ತೆ ಅಂತ. ಸೊ ಗೈಸ್, ಇವಾಗ ಒಂದು ಮಾತು ಏನು ಹೇಳೋದು ಅಂತಂದರೆ, ಇವಾಗ ಅಕ್ಕಿ ಬಿಟ್ಟರೆ, ಅಕ್ಕಿ ಆಕಾಶಕ್ಕೆ ಬಿಟ್ಟ ಮೇಲೆ ಅಕ್ಕಿನ ಮರ್ತುಬಿಡಿ ನಮ್ಮದಲ್ಲ ಅಂತ. ಸೊ ಅಕ್ಕಿನ ಆಕಾಶಕ್ಕೆ ಬಿಟ್ಟ ಮೇಲೆ ಅಕ್ಕಿ ನಮ್ಮದಲ್ಲ ಅಂತ ಮರ್ತು ಬಿಡಬೇಕು. ಸೊ ಬನ್ನಿ ಗೈಸ್, ಅಕ್ಕಿ ಬಿಡೋಣ. ಸೊ ಇಲ್ಲೇ ಐತೆ. ಸೊ ಅಕ್ಕಿ ಬಿಟ್ಟಾಯಿತು. ಸೊ ಏನು ಗೊತ್ತಿಲ್ಲ ಎಲ್ಲಿ ಕುತ್ಕೊಳುತ್ತೋ, ಅಕ್ಕಿ ಸ್ವಲ್ಪ ಕಳ್ಬುದ್ದಿ ಐತೆ ನೋಡ್ಬೋದು. ಅಕ್ಕಿ ಹಂಗೆ ಅವು ಹೈಟ್ ಆಗುತ್ತೆ ಸ್ವಲ್ಪ. ಸೊ ಇಲ್ಲಿ ಬಂತು ನೋಡಿ. ಗೈಸ್, ಅಕ್ಕಿ ಹೈಟ್ ಆಯ್ತು ಸ್ವಲ್ಪ. ಸೊ ನೋಡ್ಬೋದು. ಸೊ ಮನೆ ಮೇಲೇ ಆರ್ತೈತೆ. ಸೊ ಬನ್ನಿ ಗೈಸ್, ಬೇಗ ದಾವಡಿ ಹತ್ರ ಹೋಗ್ಬಿಟ್ಟು ಹೋಗ್ತಿದ್ದೇನ. ಓ ಗೈಸ್ ನೋಡಿ, ಹೈಟ್ ಐತೆ ಫುಲ್ಲು ನೋಡ್ರಿ, ಎಷ್ಟು ಹೈಟ್ ಆಯಿತು. ಸೊ ಬನ್ನಿ ಗೈಸ್, ಬೇಗ ದಾವಡಿ ಹತ್ರ ಹೋಗ್ಬಿಟ್ಟು ಸಿಗೋಣ. ಮನೆ ಮೇಲೆ ಎಷ್ಟೊತ್ತಿಗೆ ಬರುತ್ತಂತೆ ನೋಡೋಣ. ಓಕೆ ಗೈಸ್, ದಾವಡಿಗೆ ಬಂದಿದ್ದೀನಿ. ಸೊ ಈ ಅಕ್ಕಿ ನೋಡ್ಬೋದು. ಇವತ್ತೇನು ಮೊಟ್ಟೆ ಇಡುತ್ತೋ ಅಂತ ಹೇಳ್ದೆ ಅಲ್ಲ, ಅದು ಇದೇ ಜೊತೆನೆ. ಸೊ ನೋಡ್ಬೋದು, ಅಕ್ಕಿ ಗೂಡೆಲ್ಲ ಕಟ್ತೈತೆ. ಸೊ ನೆನ್ನೆ ವಿಡಿಯೋದಲ್ಲಿ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಬಂತು. ಸೊ ಆಮೇಲೆ ಇದೊಂದು ಸಿಂಗಲ್ ಮೊಟ್ಟೆ, ಆಲ್ರೆಡಿ ಸಿಂಗಲ್ ಮೊಟ್ಟೆ ಮಾಡಿಸಿದ್ದೀವಿ. ಇವಾಗ ಹೊಸ ಜೊತೆಗಳು ಹಾಕಿದ್ದೀವಿ. ಆದಷ್ಟು ಬೇಗ ಇದರಲ್ಲೂ ಪಟ್ಟಗಳು ಮಾಡಿಸೋಣ. ಸೊ ಇದು ನೋಡ್ಬೋದು, ಮಣ್ಣು ತಿಂತೈತೆ ಅಕ್ಕಿ. ಸೊ ಇವಾಗ ಎಲ್ಲ ಅಕ್ಕಿನೂ ಆಚೆ ಬಿಡಬೇಕು. ಸೊ ಈ ಕಡೆ ಬಂದರೆ ಒಂದು ಥರ ಪೇರು, ಇದು ಜೊತೆ ಮಾಡಬೇಕು. ಜೊತೆ ಆಗೈತೆ, ಮಾಡಬೇಕಲ್ಲ, ಜೊತೆ ಆಗೈತೆ. ಸೊ ಇವಾಗೆಲ್ಲ ಅಕ್ಕಿನೂ ಆಚೆಗಡೆ ಬಿಡಬೇಕು. ಸೊ ನಮ್ಮ ಪಟ್ಟಗಳು ಡೈಜೆಷನ್ ಮಾಡ್ಕೊಂಡಿಲ್ಲ, ಇವತ್ತಿಂದ ಸ್ವಲ್ಪನೇ ಹೊಡಿಬೇಕು. ಸೊ ಗೈಸ್, ಸ್ವಲ್ಪ ಅಕ್ಕಿಗಳಿಗೆ ನೀರು ಹೊಡೆದ್ಬಿಟ್ಟು ಸಿಗ್ತೀನಿ ಬನ್ನಿ ಗೈಸ್. ಅಕ್ಕಿಗಳೆಲ್ಲ ಆಚೆ ಬಿಡಬೇಕು. ಸೊ ನೀರು ಹೊಡೆದ್ಬಿಟ್ಟು ಸಿಗ್ತೀನಿ ಬನ್ನಿ ಗೈಸ್. ಗೈಸ್, ಅಕ್ಕಿಗಳನ್ನೆಲ್ಲ ಆಚೆ ಬಿಟ್ಬಿಟ್ಟು ಸ್ವಲ್ಪ ಮೇಯಕ್ಕಂತ ಬಿಟ್ಟಿದ್ದೀನಿ. ಸೊ ಪಟ್ಟ ನೋಡಿ, ಇವಾಗ ಬಂತು, ಇಷ್ಟ ತನಕ ಆರಿತ್ತು. ಸೊ ಮತ್ತೆ ಸಂಜೆ ಇನ್ನೊಂದು ಓಡಿಸೋಣ. ಸೊ ಗೈಸ್, ಇದ್ರದ್ದು ಕಳ್ಬುದ್ದಿ ಏನಂದರೆ, ಇವಾಗ ಅಕ್ಕಿನ ಬಿಟ್ಟರೆ ಡೈರೆಕ್ಟಾಗಿ ಬಂದು ಕುತ್ಕೊಳ್ಳಲ್ಲ, ಅಲ್ಲಿ ಕುತ್ಕೊಂಡು ಆಮೇಲೆ ಮನೆ ಹತ್ರ ಬರುತ್ತೆ. ಅದು ಕಳ್ಬುದ್ದಿ ಅಕ್ಕಿದು. ಸೊ ಒಂದು 3 ಅಕ್ಕಿನ ಜಂಪಲ್ಲಿ ಹಾಕಿದ್ದೀನಿ ಕಳ್ಳ ಮಾಡೋಕ್ಕೆ. 3 ಅಕ್ಕಿ ಯಾವುದಾವಂದರೆ, ಒಂದು 2 ಪಟ್ಟಗಳು ನಾನು ಅಪ್ಡೇಟ್ ಮಾಡಿದ್ದೆ ನೆನ್ನೆ. 2 ಪಟ್ಟಗಳು, ಹೊಸ ಪಟ್ಟಗಳು, ಆಮೇಲೆ ಒಂದು ಸಬ್ಜಾ. 2 ಅಕ್ಕಿನೂ ಕಳ್ಳ ಮಾಡೋಕ್ಕೆ ಹಾಕಿದ್ದೀನಿ. ಸೊ ನೋಡೋಣ, ಅದನ್ನು ಆರಿಸಿ ಏನು ರಿಸಲ್ಟ್ ಬರುತ್ತೆ. ಸೊ ಇದೊಂದು ಫೀಮೇಲು, ಇದಕ್ಕೂ ಒಂದು ಜೊತೆ ಹಾಕಬೇಕು. ಸೊ ಗಂಡುಗಳು ಸಿಗ್ತಲ್ಲ ಯಾವುದು, ಅದಕ್ಕೋಸ್ಕರ ಸುಮ್ಮನೆ ಇದ್ದೀನಿ. ಸೊ ಕೋಳಿ ಮರಿಗಳು, ಇಷ್ಟು ಚಿಕ್ಕ ಚಿಕ್ಕ ಕೋಳಿ ಮರಿಗಳು.
ಇವತ್ತೊಂದು ಪೇರ್ ಮೊಟ್ಟೆ ಹಿಡಿಯುತ್ತೆ, ಅದನ್ನು ನಿಮಗೆ ಅಪ್ಡೇಟ್ ಮಾಡ್ತೀನಿ. ಸೊ ಯಾವುದು ಅಕ್ಕಿ ಅಂದರೆ ಯಾವುದು ಧೂಮ, ಇಲ್ಲೈತೆ ನೋಡಿ ಧೂಮ, ಇದೇ ಅಕ್ಕಿ ಇವತ್ತು ಮೊಟ್ಟೆ ಇಕ್ಕುತ್ತೆ. ಆದಷ್ಟು ಬೇಗ ನಿಮಗೆ ಅಪ್ಡೇಟ್ ಮಾಡ್ತೀನಿ. ಇದು ನೋಡಿ ಎಲ್ಲ ಕೆಳಗಡೆ ಮೇಯ್ತಾ ಇದ್ದರೆ ಇದು ಸಪ್ರೇಟಾಗಿ ಒಂದು ಮಣ್ಣು ತಿನ್ನೋದು ಅಕ್ಕಿ. ಸೊ ಯಾಕೆಂದರೆ ಇವಾಗ ಮೊಟ್ಟೆ ಇಕ್ಕುತ್ತೆ, ಅದು ಸ್ವಲ್ಪ ಪೋಷಕಾಂಶ ಬೇಕಿರುತ್ತೆ ಅಕ್ಕಿಗೆ. ಸೊ ಅದಕ್ಕೋಸ್ಕರ ಮಣ್ಣು ತಿನ್ನುತ್ತೆ. ಅದಕ್ಕೇನು ಆಮೇಲೆ ಮಣ್ಣು ತಿಂದರೆ ಏನಾದರೂ ಆಗುತ್ತೆ ಅಂತ ಏನು ಭಯ ಪಟ್ಕೊಂಬೇಡಿ, ಮಣ್ಣು ತಿನ್ನುತ್ತೆ ಅವು. ಸೊ ಮೊಟ್ಟೆ ಇಡುವಾಗ ಸ್ವಲ್ಪ ಅದಕ್ಕೆ ಪೋಷಕಾಂಶ ಹೆಚ್ಚು ಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ಮೊಟ್ಟೆ ಇಡುವಾಗ ಅದಕ್ಕೆ ಮಣ್ಣು ತಿನ್ನುತ್ತೆ. ಸೊ ಇವಾಗೆಲ್ಲ ಅಕ್ಕಿನೂ ಬಿಟ್ಟಿದ್ದೀನಿ. ಸೊ ಪಟ್ಟಗಳು ರೆಡಿ ಆಗ್ತಾಯಿದ್ದಾವೆ. ಸೊ ಇನ್ನೊಂದು ವಾರ 2 ವಾರ, ಇನ್ನೊಂದು 2 ವಾರದಲ್ಲಿ ಫುಲ್ ರೆಡಿ ಆಗುತ್ತೆ ಅಕ್ಕಿಗಳು. ಸೊ ಗೈಸ್ ಇವಾಗ ಅವೆರಡು ಅಕ್ಕಿನ ಕೆಳಗಡೆ ಇಳಿಸ್ಕೊಂಡ್ಬಿಟ್ಟು ಆಮೇಲೆ ನಿಮಗೆ ಅಪ್ಡೇಟ್ ಮಾಡ್ತೀನಿ ಗೈಸ್. ಪಟ್ಟಗಳು ಕೆಳಗಡೆ ಇಳಿಸ್ಕೊಂಡೆ. ಸೊ ಇವಾಗ ಒಂದು ಪಟ್ಟಾಗೆ ತೋರಿಸ್ಕೊಡ್ತೀನಿ. ಸೊ ಬನ್ನಿ ಗೈಸ್, ಒಂದೊಂದು ಹಿಂಗೆ ತೋರಿಸ್ಕೊಡ್ತೀನಿ. ಗುರು ಈ ಕೈಗೆ ಸಿಕ್ಕಲ್ಲ ಅನ್ನುತ್ತೆ ಥರ. ಸೊ ಒಂದೊಂದಾಗೆ ತೋರಿಸ್ಕೊಡ್ತೀನಿ. ಸೊ ಪಟ್ಟಗಳು ನೋಡಿದ್ರೆ ಸೈಕಾಗಿ ಹೋಗ್ತೀರ ಗೈಸ್, ಹಂಗೈತೆ ಪಟ್ಟಗಳು. ಬಿಸಿಲಲ್ಲಿ ತೋರಿಸ್ತೀನಿ. ಸೊ ನೋಡಿ ಇಲ್ಲೊಂದು ಅಕ್ಕಿ ಕುತ್ಕೊಂಡೈತೆ, ಅದನ್ನು ಇಳಿಯುತ್ತೆ. ಸಬ್ಜ ಅದು. ಸೊ ಗೈಸ್ ನೋಡ್ಬೋದು, ಕಣ್ಣು ಐಷನ್ ನೋಡಿ ಗೈಸ್, ಸಾಕಷ್ಟೇ ನೀವು. ಆಮೇಲೆ ಲಾಲ್ ಕಟ್ ಎಲ್ಲ ನೋಡಿ, ಲಾಲ್ ಕಟ್ ಮಸ್ತಾಗಿ ಬಿದ್ದೈತೆ ಅಕ್ಕಿ ಮಾತ್ರ, ನೋಡ್ಕೊಳ್ಳಿ. ಇನ್ನು ಈ ಅಕ್ಕಿ ಕಮ್ಮಿ, ಇನ್ನೊಂದು ಅಕ್ಕಿಗೆ ಅವು ಅಕ್ಕಿ ನೋಡೋಕ್ಕೆ ಆಗಲ್ಲ, ಹಂಗೆ ಅಷ್ಟು ಲಾಲ್ ಕಟ್ ಐತೆ. ಸೊ ಹಾಸ್ಕೊಳಕ್ಕಂತ ತೊಗೊಂಬಂದಿರೋದು ಪಟ್ಟಗಳು. ಸೊ ಈ ಪಟ ಒಂದು ಹಿಡಿದು ತೋರಿಸ್ತೀನಿ. ಸೊ ಸ್ವಲ್ಪ ಗಾಬರಿ ಮಾಡೋಕ್ಕಾಗಲ್ಲ. ಫಸ್ಟ್ ಅಕ್ಕಿಗಳು ಅಂದರೆ ಬೇರೆ ಪಟ್ಟ ಮಾಡಿಸ್ಬಿಟ್ಟು ಇಲ್ಲಿಗೆ ಎತ್ಕೊಂಡ್ಬಂದಿರೋದು ಆರ್ಸೋಕ್ಕೆ. ಸೊ ನೋಡ್ಬೋದು, ಕಣ್ಣು ನೋಡ್ಕೊಳ್ಳಿ ಗೈಸ್ ನೀವು, ಸಾಕಷ್ಟೇ. ನೋಡ್ಕೊಳ್ಳಿ, ಒಳ್ಳೆ ಕಣ್ಣು ಬಿದ್ದೈತೆ. ಸೊ ಇದಕ್ಕೆ ಲಾಲ್ ಕಟ್ ತೋರಿಸ್ತೀನಿ. ಸೊ ನೀವೇ ನೋಡ್ಕೊಬೋದು. ಸೊ ಅಕ್ಕಿ ಸ್ವಲ್ಪ ಗಾಬರಿ ಐತೆ. ಒಂದೇ ನಿಮಿಷ. ಸೊ ಗೈಸ್ ನೀವೇ ನೋಡ್ಕೊಬೋದು ಲಾಲ್ ಕಟ್ಟು. ಸೊ ಲಾಲ್ ಕಟ್ ನೋಡ್ಕೊಬೋದು. ಸೊ ಹೆಂಗೈತಂದರೆ ಇದು ಯಾವುದರಲ್ಲಿ ಬಂದಿರೋದಂದರೆ ಧೂಮ ಮತ್ತು ಗೇರ್ವ ಗಂಡಿಗೆ ಧೂಮ ಹೆಣ್ಣು, ಇದ್ರ ಅಮ್ಮ ಬಂದುಬಿಟ್ಟು ಧೂಮ. ಸೊ ನೋಡ್ಬೋದು ಲಾಲ್ ಕಟ್ಟು, ಒಳ್ಳೆ ಲಾಲ್ ಕಟ್ ಬಿದ್ದೈತೆ. ಇದು ಫಸ್ಟ್ನೇ ಪಟ್ಟ, ಇದು ಸ್ವಲ್ಪ ಭಯ ಆಗುತ್ತೆ. ಏಯ್ ಗೈಸ್ ಪಟ್ಟಗಳಿಗೆ ಕಡಲೆ ನಾನು ಹಾಕಿದ್ದೀನಿ, ಎಲ್ಲ ತಿಂದು ಮುಗಿಸ್ತಾ ಇದ್ದಾವೆ. ಸೊ ಈ ಅಕ್ಕಿಗಳು ಎಲ್ಲ ಐತೆ ಒಳಗಡೆ. ಇನ್ನೊಂದು ಪಟ್ಟ ಇಲ್ಲಿ ಗುರು. ಸೊ ಗೈಸ್ ಇನ್ನೊಂದು ಪಟ್ಟ. ಓ ಗೈಸ್ ನೋಡಿ ಎಲ್ಲಿ ಕುತ್ಕೊಂಡೈತೆ, ನೋಡಿ ಎಲ್ಲಿ ಕುತ್ಕೊಂಡೈತೆ ಪಟ್ಟ. ಸೊ ಜೊತೆ ಬಿಸ್ಬಿಟ್ಟು ತೋರಿಸ್ತೀನಿ ಆಗ ಪಟ್ಟಗಳು. ಸೊ ನೋಡ್ಬೋದು ಜೊತೆ ಪಟ್ಟ. ಸೊ ಎರಡು ಮಾತ್ರ ಮಸ್ತಾಗೆ ಬಿದ್ದೈತೆ, ಲಾಲ್ ಕಟ್ ಗಿಲ್ ಕಟ್ ಎಲ್ಲ ಮಸ್ತಾಗೆ ಬಿದ್ದೈತೆ.
ಹೇಳೋಂಗಿಲ್ಲ, ಹಂಗೈತೆ ಅಲ್ಲ ಅಂದ್ಕೊಂಡು. ಸೊ ನೋಡ್ಬೋದು ಓಕೆ. ಆಮೇಲೆ ಇದು ಮೊಟ್ಟೆ ಇಕ್ಕಿಲ್ಲ, ನೋಡೋಣ, ಇಟ್ಟರೆ ಅಪ್ಡೇಟ್ ಮಾಡ್ತೀನಿ, ಇಲ್ಲಾಂದರೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಡೇಟ್ ಮಾಡ್ತೀನಿ. ಸೊ ಮೊಟ್ಟೆಗೆ ಬಂದೈತೆ ಆಲ್ಮೋಸ್ಟ್, ಇವಾಗ ಇಡ್ಬೋದು. ಸೊ ನೋಡೋಣ ಏನಾಗುತ್ತೆ ರಿಸಲ್ಟ್. ನನ್ನ ಒಪಿನಿಯನ್ ಇವಾಗ ಇಡ್ಬೋದು. ಸೊ ಫುಲ್ಲು ಮೊಟ್ಟೆಗೆ ಬಂದೈತೆ. ನನ್ನ ಒಪಿನಿಯನ್ ಇವಾಗ ಇಡ್ಬೋದು. ಸೊ ನೋಡೋಣ, ಆದಷ್ಟು ಆದರೆ ಈ ವಿಡಿಯೋದಲ್ಲಿ ತೋರಿಸ್ತೀನಿ, ಇಲ್ಲಾಂದರೆ ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಡೇಟ್ ಮಾಡ್ತೀನಿ. ಸೊ ಇದು ಈ ಕಡೆ ಒಂದು ತಾಮ್ರಲ್ಲು, ಆಮೇಲೆ ಈ ತಾರ ಜೊತೆ ಕ್ರಾಸಿಂಗ್ ಬಿಟ್ಟಿದ್ದೀನಿ ತಾರ ಇವಾಗ. ಸೊ ಇವಾಗೆಲ್ಲ ಹಾಕಿನೂ ಇದ್ದಾವೆ. ಆಮೇಲೆ ಪಟ್ಟಗಳು ಒಳ್ಳೆ ಸೈಜಲ್ಲಿದ್ದಾವೆ ಪಟ್ಟಗಳು. ಸೊ ತೋರಿಸ್ಕೊಡ್ತೀನಿ. ಸೊ ನೋಡ್ಬೋದು ಒಳ್ಳೆ ಸೈಜಲ್ಲಿದ್ದಾವೆ ಪಟ್ಟಗಳು. ಸೊ ಪಟ್ಟಗಳು ಇದನ್ನು ರೆಡಿ ಮಾಡಬೇಕು. ಸೊ ಇವಾಗ ಟೋಟಲು ನಮ್ಮ ಹತ್ರ ಎಷ್ಟು ಅಕ್ಕಿ ಐತೆ ಅಂದರೆ ಒಂದು 25 ಅಕ್ಕಿ ಐತೆ. ಇವಾಗ ನೋಡೋಣ, ಇವಾಗ 1K ಆದಮೇಲೆ ನಾನು ಇದರಲ್ಲಿ ಯಾವುದಾದ್ರೂ ಒಂದು ಪಟ್ಟ ಗಿಫ್ಟಾಗಿ ಕೊಡ್ತೀನಿ. ಸೊ ಅದು ಯಾರಿಗಾದ್ರೂ ಆಗಿರ್ಬೋದು, ನೀವು ಎಷ್ಟು ಬೇಗ ಅದಕ್ಕೆ ಕಂಪ್ಲೀಟ್ ಮಾಡ್ತೀರಾ ಅಷ್ಟು ಬೇಗ ನಾನು ಕೊಡ್ತೀನಿ, ಒಂದು ಅಕ್ಕಿ ಗಿವ್ ಕೊಡ್ತೀನಿ. ಸೊ ಅಂದರೆ ಒಂದು ಪಟ್ಟ ಗಿವ್ ಕೊಡ್ತೀನಿ. ಸೊ ಆದಷ್ಟು ಬೇಗ ಕಂಪ್ಲೀಟ್ ಮಾಡ್ತೀರ ಅಂತ ಅಂದ್ಕೊಂಡಿದ್ದೀನಿ. ಸೊ ಥರ ಜೊತೆ ನೋಡ್ಬೋದು ಇದು ಆಗೈತೆ. ಸೊ ಗೈಸ್ ಇವಾಗ ಇದೇನು ಮೊಟ್ಟೆ ಇಕ್ಕಲ್ಲ, ಇವಾಗ ಸಾಯಂಕಾಲನೇ ಇಕ್ಬೋದು. ಸೊ ನೋಡೋಣ, ಆದರೆ ಅಪ್ಡೇಟ್ ಮಾಡ್ತೀನಿ, ಇಲ್ಲಾಂದರೆ ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಡೇಟ್ ಮಾಡ್ತೀನಿ. ಸೊ ಸದ್ಯಕ್ಕೆ ಈ ವಿಡಿಯೋನ ಇಲ್ಲಿ ಏನು ಮಾಡೋಣ. ಸೊ ವಿಡಿಯೋ ಲಾಂಗ್ ಆಯಿತು. ನಮ್ಮ ಚಾನಲ್ನ ಇನ್ನೂ ಯಾರಾದರೂ ಹೊಸಬ್ರು ನೋಡ್ತಾ ಇದ್ದರೆ ಪ್ಲೀಸ್ ಬೇಗ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇಲ್ಲಿಗೆ ಅಂತ ನಾನು ಮಾತನ್ನ ಮುಗಿಸ್ತಾ ಇದ್ದೀನಿ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಸೊ ನಮ್ಮ ಚಾನಲ್ನ ಇನ್ನೂ ಯಾರಾದರೂ ಹೊಸಬ್ರು ನೋಡ್ತಾ ಇದ್ದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಬೆಲ್ ನೋಟಿಫಿಕೇಷನ್ ಅಲ್ಲಿಗೆ ಸೆಟ್ ಮಾಡ್ಕೊಂಡ್ರೆ ನಾವು ಹಾಕೋ ಪ್ರತಿಯೊಂದು ವೀಡಿಯೋನು ನಿಮಗೆ ನೋಟಿಫಿಕೇಷನ್ ಮೊದಲಾಗಿ ತಪ್ಪುತ್ತೆ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಗೈಸ್ ಬಾಯ್.